ದೇವರ ವಾಕ್ಯ ಜೀವದ ವಾಕ್ಯ. ಆದಿಕಾಂಡ 2 ವಾಕ್ಯ 7-9. ಹೀಗಿರಲು ದೇವರಾದ ಸರ್ವೇಶ್ವರ ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದರು. ಆಗ ಮನುಷ್ಯನು ಜೀವಾತ್ಮನಾದನು. ಇದಲ್ಲದೆ ದೇವರಾದ ಸರ್ವೇಶ್ವರ ಪೂರ್ವ ದಿಕ್ಕಿನಲ್ಲಿರುವ ಏದೇನ್ ಪ್ರದೇಶದಲ್ಲಿ ಒಂದು ಉದ್ಯಾನವನವನ್ನು ಮಾಡಿ ತಾವು ರೂಪಿಸಿದ ಮನುಷ್ಯನನ್ನು ಅದರಲ್ಲಿ ಇರಿಸಿದರು. ನೋಟಕ್ಕೆ ರಮ್ಯವೂ ಊಟಕ್ಕೆ ರುಚಿಕರವೂ ಆದ ನಾನಾ ಥರದ ಮರಗಳನ್ನು ದೇವರಾದ ಸರ್ವೇಶ್ವರ ಅಲ್ಲಿ ಬೆಳೆಯ ಮಾಡಿದರು. ಸರ್ವೇಶ್ವರ ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವರ ಜೀವಶ್ವಾಸ ನಮ್ಮ ಮೂಗಿನಲ್ಲಿ ಊದಿದರು. ಮನುಷ್ಯನೊಳಗೆ ದೇವರ ಶ್ವಾಸ ಇದೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ದೇವರ ಜೀವಶ್ವಾಸ ನಮ್ಮಲ್ಲಿ ಊದಿದ ದೇವರಿಗೆ ಎಷ್ಟು ಸ್ತೋತ್ರ ಮಾಡಿದರೂ ಸಾಲದು, ಎಷ್ಟು ಹೊಗಳಿ ಕೊಂಡಾಡಿದರೂ ಸಾಲದು. ದೇವರ ಕಾರ್ಯಗಳನ್ನು ಹೊಗಳಲು 1000 ನಾಲಿಗೆಯೂ ಸಾಲದು. ದೇವರು ಮಾಡಿದ ಉದ್ಯಾನ, ತಾವು ರೂಪಿಸಿದ ಮನುಷ್ಯನನ್ನು ಅದರಲ್ಲಿ ಇರಿಸಿದರು. ನೋಟಕ್ಕೆ ರಮ್ಯವೂ ಊಟಕ್ಕೆ ರುಚಿಕರವೂ ಆದ ನಾನಾ ಥರದ ಮರಗಳನ್ನು ಬೆಳೆಯ ಮಾಡಿದರು. 5 ನದಿಗಳು ಹರಿಯುತ್ತಿತ್ತು. ಒಂದು ನದಿಯಲ್ಲಿ ಬಂಗಾರ, ಗೋಮೇಧಿಕ, ಬದಲೋಕ ನದಿಯಲ್ಲಿ ಹರಿಯುತ್ತಿತ್ತು ಎಂದು ದೇವರ ವಾಕ್ಯ ಹೇಳುತ್ತದೆ. ನಾವು ಯೋಚಿಸಬೇಕು, ದೇವರು ಯಾವ ಕೊರತೆಯಿಲ್ಲದೆ ಹೇಗೆ ಏದೇನ್ ತೋಟವನ್ನು ಮಾಡಿದ್ದಾರೆ, ನಾನಾ ಥರದ ಮರಗಳನ್ನು ಬೆಳೆಸಿದ್ದಾರೆ. ಅಂಥ ತೋಟವನ್ನು ನಮಗಾಗಿ ಸಿದ್ಧ ಮಾಡಿದ್ದಾರೆ. ದೇವರು ಮಾಡಿರುವ ವಿಶೇಷ ಆಶೀರ್ವಾದ, ಅವರ ಆಲೋಚನೆ ಅಗಮ್ಯವಾದುದು, ಉನ್ನತವಾದುದು. ನಮ್ಮ ಬಗ್ಗೆ ಇರುವ ಅಪಾರವಾದ ಪ್ರೀತಿ, ಮನುಷ್ಯನಿಗೆ ಬೇಕಾದ ತೋಟ, ಪ್ರಾಣಿಗಳು ಪಕ್ಷಿಗಳು ಅವನಿಗೆ ಸರಿ ಬೀಳುವ ಸಂಗಾತಿ ಎಲ್ಲವನ್ನೂ ತುಂಬಿಕೊಟ್ಟಿದ್ದಾರೆ. ಏದೇನ್ ತೋಟದ ಆಶೀರ್ವಾದ ಸಿದ್ಧ ಮಾಡಿದ್ದಾರೆ. ಅವನಿಗೆ ಬೇಕಾದ ಶಾಂತಿ ಸಮಾಧಾನ ನೀಡಿ ಅವನನ್ನು ಭೂಮಿಯ ಮೇಲೆ ದೊರೆತನ ಮಾಡಿರಿ, ಹರಡಿಕೊಳ್ಳಿರಿ ಎಂದು ಅವರನ್ನು ಆಶೀರ್ವದಿಸಿದರು. ನಮ್ಮ ಕುಟುಂಬಗಳು ದೇವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕು. ಕಣ್ಣುಗಳನ್ನು ಮುಚ್ಚಿ ದೇವರ ಹಸ್ತದಲ್ಲಿ ಉಂಟಾದ ಏದೇನ್ ತೋಟದ ಆಶೀರ್ವಾದವನ್ನು ಧ್ಯಾನಿಸೋಣ. ಇಂದು ನಮ್ಮ ಮನೆ ದೇವರು ಮಾಡಿದ ಏದೇನ್ ತೋಟದ ಆಶೀರ್ವಾದದ ಮನೆಯಾಗಿದೆಯಾ? ಇಲ್ಲ ನಾವೇ ನಮ್ಮ ಮನೆಯ ಕಟ್ಟಿದ್ದೇವಾ? ನಮ್ಮ ಮನೆ ವಾಕ್ಯದಲ್ಲಿ ಕಟ್ಟಲ್ಪಟ್ಟ ಮನೆ, ದೇವರ ವಾಕ್ಯದ ಮನೆಯಾಗಿ, ದೇವರ ಆಶೀರ್ವಾದದ ಮನೆಯಾಗಿ, ದೇವರನ್ನು ಕೊಂಡಾಡುವ, ಅವರನ್ನು ಆರಾಧಿಸುವ ಮಕ್ಕಳಾಗಿ, ವಾಕ್ಯವನ್ನು ಅನುಸರಿಸಿ ನಡೆಯುವ ಮಕ್ಕಳಾಗಿ, ಆಜ್ಞೆಗಳನ್ನು ಕೈಗೊಂಡು ದೇವರ ಚಿತ್ತದಂತೆ ಜೀವಿಸುವ ಮಕ್ಕಳಾಗಿ, ದೇವರನ್ನು ಪ್ರೀತಿಸುವ ಮಕ್ಕಳಾಗಿ, ದೇವರು ಅವರ ಜೀವಶ್ವಾಸವನ್ನು ಊದಿ ನಮಗೆ ಜ್ಞಾನ, ತಿಳುವಳಿಕೆ, ಆರೋಗ್ಯ, ಸಮೃದ್ಧಿಯನ್ನು ನೀಡಿ ನಮ್ಮನ್ನು ಅಧಿಕಾರದ ಮಕ್ಕಳಾಗಿ ಮಾಡಿದ್ದಾರೆ. ಯಾವಾಗಲೂ ದೇವರ ವಾಕ್ಯದ ಮನೆಯಾಗಿ ಕಟ್ಟಲ್ಪಟ್ಟ ಮನೆಯಾಗುವಂತೆ, ದೇವರಲ್ಲಿ ಭಯಭಕ್ತಿಯಾಗಿ ಜೀವಿಸುವ ಕೃಪೆಯ ಮಕ್ಕಳಾಗುವಂತೆ ದೇವರ ವಾಕ್ಯದ ಬಲ ನಮ್ಮಲ್ಲಿ, ನಮ್ಮ ಮಕ್ಕಳಲ್ಲಿ, ನಮ್ಮ ಮನೆಗಳಲ್ಲಿ ತುಂಬಿಕೊಳ್ಳಲಿ. ಜ್ಞಾನೋಕ್ತಿ 2 ವಾಕ್ಯ 1-4. ಮಗನೇ, ನನ್ನ ಮಾತುಗಳನ್ನು ಅಂಗೀಕರಿಸು, ನಿಧಿಯಂತೆ ನನ್ನ ವಿಧಿಗಳನ್ನು ಕಾದಿರಿಸು. ಜ್ಞಾನದ ಕಡೆಗೆ ಕಿವಿಗೊಡು, ವಿವೇಕದ ಕಡೆಗೆ ಮನ ತಿರುಗಿಸು. ಬುದ್ಧಿಗಾಗಿ ಮೊರೆಯಿಡು, ವಿವೇಕಕ್ಕಾಗಿ ಕೂಗಿಕೊಳ್ಳು, ಹಣದಂತೆ ಅದನ್ನು ಹುಡುಕು. ನಮ್ಮನ್ನು ಕಂದ, ಮಗನೇ, ಮಗಳೇ ಎಂದು ಕರೆಯುವ ದೇವರ ಪ್ರೀತಿಯುಳ್ಳ ಸ್ವರವನ್ನು ನಾವೆಲ್ಲರೂ ಆಲಿಸೋಣ.
ಅವರ ಪಾದಕ್ಕೆ ಅಡ್ಡ ಬಿದ್ದು ಆರಾಧಿಸೋಣ. ಜ್ಞಾನಕ್ಕಾಗಿ, ವಿವೇಕಕ್ಕಾಗಿ, ಬುದ್ಧಿಗಾಗಿ ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳೋಣ. ಆಮೇನ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಆಲ್ಮೈಟಿ ಗಾಡ್. ಥ್ಯಾಂಕ್ ಯು ಫೈರ್ ಆಫ್ ಗಾಡ್. ಥ್ಯಾಂಕ್ ಯು ಪವರ್ ಆಫ್ ಗಾಡ್. ಥ್ಯಾಂಕ್ ಯು ಜೀಸಸ್.